ಹೆಸರು ಸ್ನೇಕ್ ಶ್ಯಾಮ್. ಅವರ ಕಾಸ್ಟ್ಯೂಮ್ ಏನಿದೆಯೋ ಆ ಈಗಿರುವಂಥ ಕಾಸ್ಟ್ಯೂಮ್ನಲ್ಲಿ ನೀವು ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮೂಲ ಹೆಸರು ಗೊತ್ತಾ? ಬಾಲಸುಬ್ರಹ್ಮಣ್ಯ. ನಾನು ಅದನ್ನೇ ಕೇಳಲಿಕ್ಕೆ ಹೊರಟ, ಇದೆಂಥದ್ದು ಸ್ನೇಕ್ ಶ್ಯಾಮ್ ಎಲ್ಲಿ ಇದಾಯಿತು ಅಂತೇಳಿ. ಅವಾಗ ವಿಜಯನಗರ ಬರೀ ಹಾವುಗಳ ಏರಿಯಾ ಅದು. ಆ ಏರಿಯಲ್ಲಿ ಇಲ್ಲ ಒಂದು 3,000-4,000 ಹಾವು ಹಿಡಿತಿದ್ದೀನಿ ನಾನು. ಸಾವಿರದ 1993-94ರಲ್ಲಿ ಅವಾಗಲೇ ಸ್ನೇಕ್ ಶ್ಯಾಮ್ ರೋಡ್ ಅಂತ ಜನ ಬರೆದ್ರು. ಓಕೆ. ನಾನು ಹುಟ್ಟಿದಾಗ ನನಗೆ ಇಲ್ಲೊಂದು ಏಟ್ ಬಿದ್ದಿದೆ ಚಾಕುಲಿ. ಇಡೀ ದೇಶದಲ್ಲಿ ಸ್ನೇಕ್ ಅಂತ ಹೆಸರು ನನಗೇನೆ ಜನ ಫಸ್ಟ್ ಹೆಸರಿಡ್ತಾರೆ. ಸ್ನೇಕ್ ಶ್ಯಾಮ್ ಅಂತ ಹೆಸರಿಡ್ತಾರೆ. ಮುಂದಿನ ವರ್ಷಕ್ಕೆ ನನಗೆ 60 ವರ್ಷ ಆಗುತ್ತೆ. ನಾನು ಹಾವು ಹಿಡಿಯೋಕ್ಕೆ ಶುರು ಮಾಡಿ 50 ವರ್ಷ ಆಗುತ್ತೆ. 10ನೇ ವರ್ಷದಿಂದ 10 ವರ್ಷ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್. ಈ ಬಿಯಾಂಡ್ ಲಿಮಿಟ್ಗೆ ನಾವು ಆಯ್ಕೆ ಮಾಡಿಕೊಂಡ ವ್ಯಕ್ತಿಗಳು, ಶಕ್ತಿಗಳು, ಅದು ಬಿಯಾಂಡ್ ಲಿಮಿಟ್ಟೇ ಆಗಿರುವಂಥ ವ್ಯಕ್ತಿತ್ವದವರು. ಇವತ್ತು ನಾವು ಒಂದು ಜಾಗಕ್ಕೆ ಬಂದಿದ್ದೀವಿ. ಅದ್ಭುತವಾದ ಜಾಗ, ಕಲ್ಪನೆಗೂ ಮೀರಿದ ಜಾಗ. ಇಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿವೆ, ಅದರ ಕಲರವ ಇದೆ. ನೋಡ್ತಾ ಇದ್ದರೆ ನಾವೆಲ್ಲೋ ಒಂದು ಝೂ ಗಾರ್ಡನ್ಗೆ ಬಂದೇವೆ ಅಂತ ಅನ್ನಿಸ್ತಾ ಇದೆ. ಅಂಥ ಒಂದು ಪ್ರಾಣಿ ಪ್ರೇಮಿ, ಅಂಥ ಒಂದು ಪಕ್ಷಿ ಪ್ರೇಮಿ ಮಾತ್ರ ಅಲ್ಲ, ತುಂಬ ದೈವಭಕ್ತಿ ಇರುವಂತಹ ಒಬ್ಬ ಬಿಯಾಂಡ್ ಲಿಮಿಟ್ ಆಗಿರುವಂಥ ವ್ಯಕ್ತಿ, ಶಕ್ತಿ. ಅವ್ರು ನೋಡ್ಕೊಂಡು ನಾವು ಬಂದಿದ್ದೀವಿ. ಬರುವಾಗಲೇ ಒಂದು ಪೂಜೆಯ ವಾತಾವರಣ ಇಲ್ಲಿ ನಡೀತು. ಓಂ ಸಾಯಿ ಮಂದಿರ, ಅದು ಅವರೇ ಕಟ್ಟಿರುವಂಥದ್ದು. ಅಲ್ಲಿ ಒಂದು ಪೂಜೆ ಮಾಡಿದರು. ಸೊ ಬಹುಶಃ ಈಗ ನಿಮಗೆ ಗೊತ್ತಾಗಿರ್ತದೆ ಅದು ಯಾರು ಅಂತೇಳಿ. ಆದರೆ ಅವರ ಕಾಸ್ಟ್ಯೂಮ್ ಏನಿದೆಯೋ ಆ ಈಗಿರುವಂಥ ಕಾಸ್ಟ್ಯೂಮ್ನಲ್ಲಿ ನೀವು ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಹೆಸರು ಸ್ನೇಕ್ ಶ್ಯಾಮ್. ಮೈಸೂರು ಹತ್ರ ಒಂದು ಹಳ್ಳಿ ಅಥವಾ ಪಟ್ಟಣ ಹೇಗೆ ಬೇಕಿದ್ರೂ ಹೇಳ್ಬೋದು, ಅಂಥ ಒಂದು ಜಾಗದಲ್ಲಿ ಅದ್ಭುತವಾದಂತಹ, ತಮಗೆ ಇಷ್ಟ ಆಗಿರುವಂತಹ ಒಂದು ಗೂಡು ಕಟ್ಟಿದ್ದಾರೆ. ಗೂಡಂದರೆ ಅಂತಿಂಥ ಗೂಡಲ್ಲ, ಯಾರೇ ನೋಡಿದರೂ ಕೂಡ ಮೆಚ್ಚುವಂಥ ಗೂಡದು. ಅಲ್ಲಿ ಮೊದಲೇ ಹೇಳಿದ ಹಾಗೆ ಪ್ರಾಣಿ ಪಕ್ಷಿಗಳಾಗಿ ಮನುಷ್ಯರು, ಅವರ ಸಂಬಂಧಿಕರು ಎಲ್ಲರೂ ಸೇರಿಕೊಂಡಿದ್ದಾರೆ. ಅಂಥ ಒಂದು ಜಾಗದಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಮೊದಲು ನಾವು ಸ್ವಾಗತ ಹೇಳೋಣ ಸ್ನೇಕ್ ಶ್ಯಾಮ್ ಅವರಿಗೆ. ಸರ್, ನಮ್ಮ ಚಾನಲ್ ಸಂದರ್ಶನಕ್ಕಾಗಿ ನಿಮಗೆ ಹಾರ್ದಿಕ ಸ್ವಾಗತ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಹರಿ ಮುನಿದರೆ ಗುರು ಕಾಯ್ತಾನೆ, ಗುರು ಮುನಿದರೆ ತಾಯಿ ಕಾಯ್ತಾಳೆ. ಇವತ್ತು ನಮ್ಮ ಗಣೇಶ್ ಅವರು, ನಿಮ್ಮ ಮೂಲ ಹೆಸರು ಗಣೇಶ. ಎಸ್. ನನ್ನ ಮೂಲ ಹೆಸರು ಗೊತ್ತಾ? ಬಾಲಸುಬ್ರಹ್ಮಣ್ಯ. ನಾನು ಅದನ್ನೇ ಕೇಳಲಿಕ್ಕೆ ಹೊರಟ, ಇದೆಂಥದ್ದು ಸ್ನೇಕ್ ಶ್ಯಾಮ್ ಎಲ್ಲಿ ಇದಾಯಿತು ಅಂತೇಳಿ. ಸುಬ್ರಹ್ಮಣ್ಯ ಗಣೇಶ. ಹೌದು, ಗಣೇಶ ಸುಬ್ರಹ್ಮಣ್ಯ. ಎಸ್, ಮಾತುಕತೆ ನಡೆಯೋದು ಈಗ. ಆದರೆ ಒಂದು ಖುಷಿ ಏನಂದರೆ, ಗಣೇಶ್ ಅವ್ರನ್ನ ಫಸ್ಟ್ ಭೇಟಿಯಾಗಿದ್ದು, ಖುಷಿಯಾಗಿದ್ದು ಎಲ್ಲಿ ಹೇಳಿ? ಅದೊಂದು ಫಂಕ್ಷನ್, ಸ್ನೇಕ್ ಶ್ಯಾಮ್ ರೋಡಲ್ಲಿ. ಎಸ್, ರೋಡು ಬೋರ್ಡ್ ಕೂಡ. ಹೌದು, ನನಗೆ ಅಲ್ಲಿ ಆಶ್ಚರ್ಯವಾಯಿತು. ಇಷ್ಟು ದೊಡ್ಡ ವ್ಯಕ್ತಿ ಏನು ಫೋನ್ ಮಾಡಿದ್ರೆ ಸಿಗ್ತಾರ ಇಲ್ವಾ ಅಂತೇಳಿ ಆ ಬೋರ್ಡು, ರಸ್ತೆಗೆ ನಿಮ್ಮ ಹೆಸರು ಇದೆ. ಹೌದು, ಸಾಮಾನ್ಯವಾಗಿ ಯಾವುದೇ ಕಾರ್ಪೊರೇಷನ್ನಲ್ಲಿ ರಸ್ತೆಗೆ ಹೆಸರಿಡಬೇಕಾದ್ರೆ ತಪಸ್ಸು ಮಾಡಿರಬೇಕು. ಅಂಥ ತಪಸ್ವಿ ನೀವು. ಅಲ್ಲಿ ಅದನ್ನು ನೋಡಿದಾಗ ಫೋನ್ ಮಾಡಿದ್ದು. ಅಲ್ಲಿಗೆ ಬಂದ ತಕ್ಷಣ ನೀವು ಬಂದ್ರಿ ಅಲ್ವಾ? ಎಂಥ ಖುಷಿ ಆಯಿತು ಅಂದರೆ, ನಾನು ಯಾವಾಗಲೂ ಯೋಚನೆ ಮಾಡ್ತಿರುವಂಥ ವ್ಯಕ್ತಿ ನನ್ನ ಎದುರೇ ನಿಂತಾಗ ಫ್ಯಾಮಿಲಿ ಇದ್ದರು, ಅಕ್ಕನ ಫ್ಯಾಮಿಲಿ ಎಲ್ಲ ಇದ್ದರು, ಮಕ್ಕಳೆಲ್ಲ, ಅವರೆಲ್ಲ ಭಾರಿ ಖುಷಿ ಪಟ್ಬಿಟ್ರು. ಹೇಗೆ ಅಂದರೆ, ಆವಾಗ ವಿಜಯನಗರ ಬರೀ ಹಾವುಗಳ ಏರಿಯಾ ಅದು. ಆ ಏರಿಯಲ್ಲಿ ಇಲ್ಲ ಒಂದು 3,000-4,000 ಹಾವು ಹಿಡಿತಿದ್ದೀನಿ ನಾನು. ಯಾವಾಗಲೂ ಫೋನ್ ಮಾಡಿದಾಗ ಎಲ್ಲಿ ಬರ್ಬೇಕು ಹೇಳಿ, ಎಲ್ಲಿ, ಅವಾಗ ಪೇಜರ್ ಇತ್ತು. ಈಗಿನ ಥರ ಕಮ್ಯುನಿಕೇಶನ್ ಇರಲಿಲ್ಲ, ತುಂಬ ಕಷ್ಟ ಇತ್ತಾಗ. ಈಗಿನ ಹುಡುಗರು ತುಂಬ ಈಸಿ, ತುಂಬ ಕಷ್ಟಪಟ್ಟಿದ್ದೀವಿ ನಾವು. ಆಗ ಎಲ್ಲರೂ ಕೇಳೋರು,
ಎಲ್ಲಿ ಬರ್ಬೇಕಣ್ಣ, ಎಲ್ಲಿ ಹೇಳಿ, ಮೊನ್ನೆ ಬಂದಿದ್ರಲ್ಲ ಅಲ್ಲಿ, ಮೊನ್ನೆ ಎಲ್ಲಿ ಬಂದಿದ್ದೆ, ಮೊನ್ನೆ ಸುಮಾರು ಕಡೆ ಎಲ್ಲಿ ಬರ್ಬೇಕು ಹೇಳಿ. ನಾವು ಒಂದು ಕೆಲಸ ಮಾಡ್ತೀವಿ, ಈ ರೋಡ್ಗೆ ಸ್ನೇಕ್ ಶಾಮ್ ರೋಡ್ ಅಂತ ಹಾಕ್ಬಿಡ್ತೀವಿ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಹೋ 1993-94 ಅವಾಗಲೇ ಸ್ನೇಕ್ ಶಾಮ್ ರೋಡ್ ಅಂತ ಜನ ಬರೆದ್ರು. ಓಕೆ, ಎಲ್ಲಿ ಬರ್ಬೇಕು ಸರ್, ನಿಮ್ಮ ರೋಡೇ ಸರ್, ಬಂದ್ಬಿಡಿ ಅನ್ನೋರು. ಯಾವ ಕ್ರಾಸು, 5th D ಕ್ರಾಸು, 5th A ಕ್ರಾಸು, 5th B ಕ್ರಾಸ್, ಆ ಥರ ಅಲ್ಲಿಂದ ಶುರು ಆಯಿತು. ಅದನ್ನ ಆಮೇಲೆ ದೊಡ್ಡ ಕಾರ್ಪೊರೇಷನ್ ಅವರು ದೊಡ್ಡ ಬೋರ್ಡ್ ಹಾಕಿ ಉದ್ಘಾಟನೆ ಎಲ್ಲ ಮಾಡಿದ್ರು, ಎಲ್ಲ ಆಯಿತು. ಇವತ್ತು ಖುಷಿ ಏನಂದರೆ, ನಾನು ವಿಜಯನಗರಕ್ಕೆ ಮ್ಯಾಪ್ ಹಾಕೊಂಡು ಹೋದಾಗ ಇಫ್ ಯು ಟೇಕ್ ರೈಟ್ ಸೈಡ್ ಸ್ನೇಕ್ ಶಾಮ್ ರೋಡ್ ಅಂತ ಬರುತ್ತೆ, ಒಂಥರ ಖುಷಿ ಆಗುತ್ತೆ ಅಲ್ವಾ? ಇದು ಕಲ್ಪನೆಗೂ ಮೀರಿದ್ದು. ಹೌದೌದು. ಅಲ್ಲಿ ನಿಮ್ಮನ್ನ ಮೊದಲೇ ಭೇಟಿಯಾಗಿದೆ. ಅವಾಗ ಮಕ್ಕಳೆಲ್ಲ ಇದ್ರು, ಅವಾಗ ಅಮ್ಮನೂ ಇದ್ರು, ಜೊತೆಲಿ ಖುಷಿ ಆಯ್ತು. ಅಲ್ಲೊಂದು ಗಾಡಿ ಇತ್ತು, ಆ ಗಾಡಿ ಹಿಂದೆ ಬಾಟ್ಲ್ಗಳು, ಬಾಕ್ಸ್ಗಳಿತ್ತು, ಅದರಲ್ಲಿ ಹಾವು ಇತ್ತು. ಮಕ್ಕಳೆಲ್ಲ ನೋಡಿ ಗಾಬರಿ ಬಿದ್ದು ಇದೇನಪ್ಪ ಇದು, ಜಗತ್ತೇ ಬೇರೆ. ಇವತ್ತು ನಿಮ್ಮ ಈ ಕಾಸ್ಟ್ಯೂಮ್ ಹಾಕೊಂಡ ರೀತಿ ಇದೆಯಲ್ಲ, ಬಹುಶಃ ಬೇರೆ ಎಲ್ಲೂ ಯಾವಾಗಲೂ ಕ್ಯಾಮರಾ ಮುಂದೆ ಈ ಥರ ಸಿಕ್ಕಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಸದ್ಯಕ್ಕೆ ಯಾರಿಗೂ ಕೊಟ್ಟಿಲ್ಲ ಅಂತ ಕಾಣುತ್ತೆ. ಇಲ್ಲ, ಸೊ ಅದಕ್ಕಾಗಿ ನಮಗೆ ವಿಶೇಷವಾದ ಕಾಸ್ಟ್ಯೂಮ್ನೊಂದಿಗೆ ನಮಗೆ ಸಿಕ್ಕಿದ್ದೀರಿ. ಖಂಡಿತ. ಈ ಸ್ನೇಕ್ ಶ್ಯಾಮ್ ಯಾಕೆ ಸರ್, ಅದು ಸ್ನೇಕ್ ಶ್ಯಾಮ್ ಅದು ನಿಮಗೆ ಭಾರಿ ಇಷ್ಟ ಇದೆಯಾ ಸರ್? ಏನಂದರೆ, ನಾನು ಹುಟ್ಟಿದ ಮೈಸೂರಲ್ಲೇ, ಚಲವಂಬ ಆಸ್ಪತ್ರೆ. ನನ್ನ ತಾಯಿ ಗರ್ಭದಿಂದ ತೆಗೆದವರು ಕೌಲ್ ಗೌಡ್ ಅಂತ ಡಾಕ್ಟರ್. ಆತ ದೇವ್ರು ಸಿಗಲ್ಲ. ಓಕೆ. ನಮ್ಮ ತಾಯಿ ನಾಗಲಕ್ಷ್ಮಿ ನೋಡಿ, ನಮ್ಮ ತಂದೆ ಸುಬ್ಬರಾವ್, ರಿಲೇಟೆಡ್ ಟು ನಾಗ. ನನ್ನ ಹೆಸರು ಬಾಲಸುಬ್ರಹ್ಮಣ್ಯ. ಆ ಬಾಲಸುಬ್ರಹ್ಮಣ್ಯ ಅಂತ ಹೆಸರು ಯಾಕೆ ಇಟ್ರು? ನಾನು ಹುಟ್ಟಿದಾಗ ನನಗೆ ಇಲ್ಲೊಂದು ಏಟ್ ಬಿದ್ದಿದೆ, ಚಾಕುಲಿ. ಡಾಕ್ಟ್ರು ಗಾಬರಿ ಆಗ್ಬಿಟ್ಟು, ಸುಬ್ಬಣ್ಣ ಈ ಥರ ಆಗ್ಬಿಟ್ಟಿದೆ ನಿನ್ನ ಮಗನಿಗೆ, ಏನು ಮಾಡೋದು? ಚೊಚ್ಚಲ್ ಮಗು ಬೇರೆ. ನಮ್ಮಪ್ಪ ಸೈಕಲ್ ಹೊಡ್ಕೊಂಡು, ಅವಾಗ ರ್ಯಾಲಿ ಸೈಕಲ್ ಹೊಡ್ಕೊಂಡು ಮನೆಗೆ ಬರ್ತಾರೆ, ಪೂಜೆ ಮಾಡ್ತಿರ್ತಾರೆ, ಸುಬ್ರಹ್ಮಣ್ಯನ ಫೋಟೋ ಇಟ್ಟಿರ್ತಾರೆ. ಆ ಫೋಟೋ ಬಿದ್ದೋಗ್ಬಿಡುತ್ತೆ. ಅವಾಗ ಹರಿಸ್ಕೋತಾರೆ, ನಿನ್ನ ಹೆಸರು ಹೇಳ್ತೀನಿ ಅಂತ ಬಾಲಸುಬ್ರಹ್ಮಣ್ಯ ಅಂತ ಹೆಸರಿಡ್ತಾರೆ. ಫೋಟೋ ಇದೆ, ತೋರಿಸ್ತೀನಿ. ಬಾಲಸುಬ್ರಹ್ಮಣ್ಯ ಅಂತ ಹೆಸರಿಡ್ತಾರೆ. ಅಲ್ಲಿಂದ ನಾನು ಹುಟ್ಟಿದಾಗ 5.5 ಪೌಂಡ್ 11 ಪೌಂಡ್ ಇರ್ತೀನಿ, 5.5 kg ಇರ್ತೀನಿ, ಸಖತ್ ಭಾರ. ಎಲ್ಲ ಹೆಣ್ಮಕ್ಳು ಎತ್ಕೊಂಡು ಓಡಾಡ್ತಿರ್ತಾರೆ. ಅವಾಗ ನಮ್ಮ ಅಜ್ಜಿ ಏನು ಮಾಡ್ತಾರೆ, ಶ್ಯಾಮ ಅಂತ ಹೆಸರಿಡ್ತಾರೆ. ಶ್ಯಾಮ ಅಂದರೆ ಕೃಷ್ಣ. ಅಲ್ಲಿಂದ ಏನಾಗುತ್ತೆ, ಈ ಥರ ಬರ್ತೀನಿ 91, 92 1991, 90 ಜನ ಸ್ನೇಕ್ ಸೇರಿಸ್ತಾರೆ. ಪ್ರಪ್ರಥಮ ಬಾರಿಗೆ ಇಡೀ ದೇಶದಲ್ಲಿ ಸ್ನೇಕ್ ಅಂತ ಸೇರಿಸೋದು ನನಗೇನೆ ಜನ ಫಸ್ಟ್ ಹೆಸರಿಡ್ತಾರೆ. ಸ್ನೇಕ್ ಶ್ಯಾಮ ಅಂತ ಹೆಸರಿಡ್ತಾರೆ. ಅವರಿವರು ಕರೆದು ಆ ಹೆಸರು ಬಂತು, ಸ್ನೇಕ್ ಶ್ಯಾಮ್ ಅಂತ ಬಂತು. ಕೆಲವರು ಆಟೋ ಮಾಮ ಅಂತ ಕರಿತಿದ್ರು, ಆಟೋ ಶ್ಯಾಮ್ ಅಂತ ಕರಿತಿದ್ರು, ಅಂಕಲ್ ಶ್ಯಾಮ್ ಅಂತ ಕರಿತಿದ್ರು. ಅದಕ್ಕೂ ಮುಂಚೆ ನಾನು 6 ವರ್ಷದ 7 ವರ್ಷದ ಹುಡುಗ ಇದ್ದಾಗ ನನ್ನ ಆಗಲೇ ಒಂದು 20 ನಾಯಿ ಇತ್ತು. ಅವಾಗ ನನ್ನ ಫ್ರೆಂಡ್ಸ್ ಎಲ್ಲ ನಾಯಿ ಶ್ಯಾಮ ಅಂತಾನೆ ಕರಿತಿದ್ದಿತ್ತು. ಇವತ್ತು ಬೃಂದಾವನ ಸ್ಟೇಷನ್ಗೆ ಹೋದ್ರೆ ನಾಯಿ ಶ್ಯಾಮ ಅಂತಾನೆ ಕರೆಯೋದು. ನಾ ಸ್ಕೂಲ್ಗೆ ಹೋಗ್ಬೇಕು, ನನಗೆ ಒಂದು 20 ನಾಯಿ ಬರೋದು ಬಸ್ ಸ್ಟ್ಯಾಂಡ್ ತನಕ, 1 ಕಿಲೋಮೀಟ್ರು. ವಾಪಸ್ ಬರೋ ತನಕ ಬಸ್ ಸ್ಟ್ಯಾಂಡ್ ಹತ್ರ ಕಾಯ್ತಾ ಇರೋದಿಲ್ಲ. ಅವಾಗ ನಿಮ್ಮಂಥವ್ರು ಮನೆಗೆ ಬಂದ್ರೆ ನೆಂಟು 4 ಆಣಿ 10 ಪೈಸಾ ಕೊಟ್ರೆ 20 ಬಿಸ್ಕೆಟ್ ಬರೋದಲ್ಲ. ಅವಾಗೆಲ್ಲ ಪೈಸೆ ಎರಡು ಎಲ್ಲ ನಾಯಿಗಳಿಗೂ ಆಗ್ತಿದ್ದು. ನನಗೆ ಊಟ ಕೊಟ್ಟಿದ್ದು ಅದಕ್ಕೆ ಆಗ್ತಿದ್ದು. ಎಲ್ಲ ನಾಯಿ ಶ್ಯಾಮ ಅಂತ ಕರಿತಿದ್ದೆ. ನಾಯಿ ಶ್ಯಾಮನ್ ಬೀದಿ ಅಂತಾನೆ ಬರೆದ್ಬಿಟ್ಟಿದ್ರು ನಮ್ಮ ರೋಡ್ಗೆ. ಆಗ್ಲೇ ಕೇಶವ ಅಂತ ಒಬ್ಬ ಇದ್ದ, ಅವ್ನು ನಾಯಿ ಶ್ಯಾಮನ್ ಬೀದಿ ಅಂತ ಬರೆದ್ಬಿಟ್ಟಿದ್ದ, ಕೇಶವ ಭಗವಾನ್. ಅದಾದ್ಮೇಲೆ 77ನೇ ಇಸ್ವಿ 76 ಅದು ನಾಯಿ ಶ್ಯಾಮ ಅಂತ ಹೇಳಿದ್ರೆ ನಿಮ್ಗೊಂದು ಅಭಿಮಾನದ ವಿಷಯ, ಪ್ರೀತಿ ಮತ್ತೆ ಅಲ್ವಾ? ಎಷ್ಟು ಜನ ಸಿಗುತ್ತೆ ಆ ಥರ? ಎಲ್ಲ ಆಗಲ್ಲ. ಈಗ ಇಡೋದಿಟ್ಟಿದ್ರು ಒಳ್ಳೆ ಒಂದು ನಿಯತ್ತಿನ ಪ್ರಾಣಿ ಹೆಸರಿಟ್ರಲ್ವಾ? ಹೌದು ನಿಯತ್ತಿನ ಪ್ರಾಣಿ ಹೌದು. ಇವಾಗಲೇ ನೋಡಿದ್ರಿ ನಮ್ಮ ನಾಯಿಗಳು ಯಾವ ಥರ, ಅದೆಲ್ಲ ತಂದು ಬಿಟ್ಟಿರೋದು. ನಾನು ತೊಗೊಂಡಿರೋದಲ್ಲ, ತಂದು ಬಿಟ್ಟಿರೋ ಪ್ರಾಣಿಗಳದು. 76, 77ರಲ್ಲಿ ಎದುರುಗಡೆ ಮನೆಗೆ ಒಂದು ಹಾವು ಬರುತ್ತೆ, ಅವ್ರು ಕಿರಿಸ್ತಿರ್ತಾರೆ. ನಾನೇನು ಮಾಡ್ತೀನಿ, ಎಲ್ಲಿ ಅಂತೀನಿ, ಕಲ್ ಕೆಳಗಿರುತ್ತೆ. ನಂಗೆ 10 ವರ್ಷದ ಹುಡುಗಾಗ ಕಲ್ ತೆಗೆದು ನೋಡ್ತೀನಿ, ಸುತ್ಕೊಂಡ್ ಮಲಗಿರುತ್ತೆ. ಎದುರ್ಕೋಬೇಡಿ, ಇದನ್ನ ದೂರ ಬಿಡ್ತೀನಿ. ಅವಾಗೆಲ್ಲ ಸುತ್ತ ಮಾವಿನ ತೋಟ, ಅಲ್ಲಿ ಬಿಟ್ಟು ಬರ್ತೀನಿ. ಅಕಸ್ಮಾತ್ ಹಿಡಿಯುವಾಗ ಕಚ್ಬಿಟ್ರೆ ನಮ್ಮ ಅಪ್ಪ ಅಮ್ಮಗೆ ಒಬ್ಬನೇ ಮಗ ನಾನು, ನಿಮ್ಮನ್ನು ಹಿಡಿದೆ ಅಂತ ಹೇಳ್ಬೇಡಿ, ನಿಮಗೆ ಬೈತಾರೆ ಅಂದ್ಬಿಟ್ಟು ಅವರೆಲ್ಲ ಬೇಡ 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 ಅಂದರು. ನಾನು ಬಲವಂತವಾಗಿ ಹಿಡಿದು ಎದುರುಗಡೆ ತೋಟಕ್ಕೆ ಬಿಟ್ಟು ಬರ್ತೀನಿ. ಅವ್ರು ಎಲ್ರಿಗೂ ಹೇಳ್ಕೊಂಬರ್ತಾರೆ ಶ್ಯಾಮ ಹಾವು. ಅವಾಗೆಲ್ಲ ಒಂಥರ ಗ್ರೇಟ್ನೆಸ್ ಆಗ ಹಾವಿಡಿದ್ರೆ, ಶ್ಯಾಮ ಹಾವಿಡ್ದ ಅಂತ. ಅವು ಒಬ್ಬೊಬ್ಬರೇ ಕರೀತಾರೆ, ಶ್ಯಾಮ ನಮ್ಮನೆ ಅಡುಗೆ ಮನೇಲಿ ಹಾವಿದೆ ಬಾ, ರೂಮಲ್ಲಿ. ಅವಾಗ ಏರಿಯಾ ಆ ಥರ ಬರೀ ಹಾವುಗಳೇ ಆಗ ಏರಿಯಾದಲ್ಲಿ, ಬೃಂದಾವನ ಬಡಾವಣೆಯಲ್ಲಿ. ಅದನ್ನು ತೊಗೊಂಡೋಗಿ ತೋಟಕ್ಕೆ ಬಿಟ್ಟು ಬರೋದು ಹಾಗೆ ಮಾಡ್ತಿರ್ತೀನಿ. ಅಲ್ಲಿಂದ ಗೋಕುಲಮ್ಮವ್ರು ಬರ್ತಾರೆ ಕರ್ಕೊಳೋಕ್ಕೆ. ತುಂಬ ಚೆನ್ನಾಗಿತ್ತಣ್ಣ. ಕಮ್ಯುನಿಕೇಷನ್ ಇಲ್ಲದೇ ಇದ್ರೂ ಸಂಪರ್ಕ ಇತ್ತು, ಸಂಬಂಧಕ್ಕಿಂತ ಸಂಪರ್ಕ ಇತ್ತು. ಬರೋರು, ಮಾತಾಡೋರು. ಅವಾಗ ಯಾವ್ಯಾವ ಗಾಡಿ ಅಂದ್ಕೊಂಡ್ರಿ? ಲೂನಾ, ಕಡ್ಡಿ ಲೂನಾ, ಗೊತ್ತಾಯ್ತು, ಚಡ್ಡಿ ಜಾವ, ಕೋಲ್ಟು, ಹೀರೋ ಮೆಜೆಸ್ಟಿಕ್ಕು, ಅವಂತಿ ಗೆರೇಲಿ, ಈ ಥರ ಗಾಡಿಗಳಿತ್ತು. ಸುಜಾತ, ಈ ಥರ ಬಜಾಜು, LML ಎಸ್ಪಾ, ವಿಜಯ್ ಸೂಪರು,
ಹಾಂ, ಹೆರಾಲ್ಡ್ ಎಸ್, ಕಾರು, ಹಾಂ, ಆಮೇಲೆ ಇಂಪಾಲ, ಪ್ರೀಮಿಯರ್ ಪದ್ಮಿನಿ, ಫಿಯೆಟ್ಟು, ಅಂಬಾಸಿಡರು, ಹಾಂ, ಎಲ್ಲ ಕಾರ್ಗಳ ಹೆಸರುಗಳು ಹೇಳೋಕ್ಕಾಗಲ್ಲ. ಈಗಿನ ಕಾರ್ಗಳದ್ದು ಅಷ್ಟು ಕಾರ್ಗಳಿತ್ತು. ಅಂಬಾಸಿಡರು ದೊಡ್ಡ ಸಾವುಕಾರ. ಹಾಂ, ಹಾಂ, ಕಾರಲ್ಲೆಲ್ಲ ಕರ್ಕೊಂಡೋಗೋರು, ಲೂನಲ್ಲಿ ಕರ್ಕೊಂಡೋಗೋರು, ಸೈಕಲ್, ರ್ಯಾಲಿ ಸೈಕಲ್ಲು, ಹಂಬರು. ಅವಾಗ ಹಂಬರು ರ್ಯಾಲಿ ಅಂದರೆ ಜಾವಲ್ ಕೆಲಸ ಮಾಡೋರಿಗೆ ಹಂಬರು ರ್ಯಾಲಿ ವರದಕ್ಷಿಣೆ, ಬೇರೆ ಫ್ಯಾಕ್ಟ್ರಿ ಮಾಡಿದವ್ರಿಗೆ ಅಟ್ಲಾಸು, ಹೀರೋ ಸೈಕಲ್ಲು. ಅಷ್ಟು ಅದರಲ್ಲೂ ರ್ಯಾಲಿ ಮತ್ತು ಹಂಬರು ಬಾಟ್ಲು ಗ್ರೀನೇ ಬೇಕು ಅಂತ ಹುಡ್ಕೋರು, ಕಾಯೋರು. ಬಜಾಜ್ ಸ್ಕೂಟ್ರಿಗೆ ಪ್ರೀಮಿಯಂ ಕೊಡೋರು. ಆ ಥರ ಕರ್ಕೊಂಡೋಗಿ ಎಲ್ಲ ಮಾಡಿ ಇಟ್ಟರು. 1900 ಈಗ ಆ ಥರ ನಾನೇನು ಮಾಡಿದೆ, ಓದಿದೆ, SLC ಆಯಿತು, PUC ಆಯಿತು, ITI ಆಯಿತು, ಸುಮಾರು ಫ್ಯಾಕ್ಟ್ರಿಲಿ ಕೆಲಸ ಮಾಡಿದೆ. ಎಲ್ಲಿ ಫ್ಯಾಕ್ಟ್ರಿಗೆ ಹೋದ್ರೆ 4 ರೂಪಾಯಿ 5 ರೂಪಾಯಿ ದಿನಕ್ಕೆ ಸಂಬಳ, ಸಂಡೆ ಕಟ್ಟು. ಬೇಜಾರಾಗಿ ಒಂದು ಕಡೆ ಕಟ್ಟೆಲ್ಲಿ ಕೂತಿದ್ದೆ. ಯಾರೋ ಪ್ರಕಾಶ್ ಹಿಂದೆ ಅಂತ ಕರ್ಕೊಂಡೋಗಿ, ಪಾಪ ಗುರುಗಳು ಕರ್ಕೊಂಡೋಗಿ ನನ್ನ ಅವ್ರ ಮನೇಲಿ ಹಾವು ಹಿಡಿದಿದ್ದೆ ನಾನು. ಅವರು ಪೇಯಿಂಗ್ ಗೆಸ್ಟಲ್ಲಿದ್ದರು. ಇಲ್ಲಿ ಯಾಕೆ ಕಟ್ಟೆ ಮೇಲೆ ಕೂತ್ಕೋತೀನಿ, ನಾನು ಆಫೀಸಿಗೆ ಬಾ ಕೆಲಸ ಕೊಡ್ತೀನಿ. ಆಫೀಸಿಗೆ ಕರ್ಕೊಂಡೋದ್ರು. ಆಫೀಸಲ್ಲಿ ಕೆಲಸ ಕೊಡಲ್ಲ ಅಂತ ಬಂತು. ಲೋನ್ ಕೊಡ್ತೀವಿ ಅಂದರು. ಆಟೋಗೆ ಲೋನ್ ಕೊಟ್ಟರು. ಅದೇ ಮನೆ ಮುಂದೆ ನಿಂತಿಲ್ಲ, ಅದೇ ಆಟೋ. 1989-90 ಆ ಆಟೋ ತೊಗೊಂಡೆ. ತಿಂಗಳು 750 ರೂಪಾಯಿ ಕಟ್ಟಕ್ಕೆ ಆಗ್ತಿರ್ಲಿಲ್ಲ ಆಗ. ಅಷ್ಟು ಕಷ್ಟ ಇತ್ತು. ಯಾವಾಗ ಆಟೋಗೆ ಬಂದೆ ಕಾಲ್ಸ್ ಜಾಸ್ತಿ ಆಯಿತು. ಅವುಗಳು ಹಿಡಿತಾನೆ ಒಬ್ಬ ಆಟೋ ಡ್ರೈವರ್ ಅಂತ ಗೊತ್ತಾಗಿ ಪ್ರತಿಯೊಬ್ಬರು ಬಂದು ಒಂಟಿಕೊಪ್ಪಲಲ್ಲಿ ಸಚ್ಚಿ ಅಂಗಡಿ, ರೈಲ್ವೆ ಸ್ಟೇಷನ್ ಟೀ ಅಂಗಡಿ ಇದ್ರೆ ನಂಬರ್ ಕೊಟ್ಬಿಟ್ಟು ಹೋಗೋರು. 91-92ರಲ್ಲಿ ಏನು ಮಾಡಿದ್ರು ಜನ, ಏನು ಮಾಡಿದ್ರು 92ರಲ್ಲಿ ಶಾಮೂನ್ ಬರೇಳೋ ಫೋನ್ ಮಾಡಿ. ಅವಾಗ ಮನೆ ಫೋನ್ ನಂಬರ್ 517399 2 ಇರಲಿಲ್ಲ ನಿಮಗೆ. ಅವಾಗ ಅದಕ್ಕೋಸ್ಕರ ಲ್ಯಾಂಡ್ಲೈನ್ ಹಾಕ್ಸ್ದೆ. ಆಮೇಲೆ ಶಂಕುಲಿಂಗೇಗೌಡರು ಪೇಜರ್ ಕೊಡ್ಸಿದ್ರು MLA. ಆ ಪೇಜರ್ ನಂಬರ್ ಎಲ್ಲ ಕಡೆ ಬಂತಣ್ಣ, 9628904000. ಕಿಣಿ. ಅವಾಗ STD ಬೂತ್ ಹುಡ್ಕೊಂಡೋಗ್ಬೇಕಿತ್ತು. ನೀವು ಕಾಯಿನ್ ಬಾಕ್ಸ್ STD ಬೂತ್ ಇಲ್ಲ, ಕಾಯಿನ್ ಬಾಕ್ಸ್ ಹುಡ್ಕೊಂಡೋಗ್ಬೇಕಿತ್ತು. ಅದು ಡಯಲ್ ಮಾಡೋದು. ಸ್ಟ್ರಕ್ ಆಗ್ಬಿಟ್ರೆ 1 ರೂಪಾಯಿ ಕೊಡ್ತೀರ, 1 ರೂಪಾಯಿ ಜಗಳ, ನಮ್ಗೆ 1 ರೂಪಾಯಿ ಕೊಡು ಅಂತ. ಕಷ್ಟ ಇತ್ತಣ್ಣ. 750 ರೂಪಾಯಿ ತೀರ್ಸೋಕ್ಕಾಗದೆ 3 ಸಲ ಸೀಸಿಗೆ ಬಂದುಬಿಟ್ಟಿತ್ತು ಗಾಡಿ, ನನ್ನ ಆಟೋ. ರಾತ್ರಿ 1:30-2 ಗಂಟೆ ತನಕ ಬಾಡಿಗೆ ಹೊಡೆದು ಆಟೋ ಲೋನ್ ತೀರಿಸಿರೋದು. ಅದಕ್ಕೆ ನಂಗೆ 3 ಜನ ಅಮ್ಮಂದರು. ಜನ್ಮ ಕೊಟ್ಟ ತಾಯಿ ನಾಗಲಕ್ಷ್ಮಿ, ಹೆಸರು ಕೊಟ್ಟ ತಾಯಿ ಹಾವು, ಜೀವನ ಕೊಟ್ಟ ತಾಯಿ ಆಟೋ. 3 ಜನ ನಂಗೆ ಅಮ್ಮಂದರು. ಅದನ್ನು ಉಳಿಸ್ಕೋಬೇಕು ಅಂತ ಹಗಲು ರಾತ್ರಿ ಬಾಡಿಗೆ ಹೊಡೆದು ಸ್ಕೂಲ್ ಮಕ್ಕಳು ಬಿಟ್ಟು ಆ ಆಟೋ ಉಳಿಸ್ಕೊಂಡು ಇನ್ನೂ ಮನೆ ಮುಂದೆ ನಿಂತಿದೆ ಆಟೋ. ಅದಕ್ಕೆ ನಾನು ಹಾಕಿದ್ದೀನಿ, ನಾನು ಸ್ಕೂಲ್ ಮಕ್ಕಳು ಬಿಡ್ತಾಯಿದ್ದೆ. ಮಕ್ಕಳು ಚಿನ್ನ, ಅವರಿಂದ ನನ್ನ ಬದುಕಿಗೆ ಅನ್ನ ಅಂತ ಅವರೇ ನಂಗೆ ಊಟ ಹಾಕಿ ಸಾಕಿದ್ರು. ಈ ಥರ ಮಾಡ್ಕೊಂಬಂದೆ. 92 ಜನ ಸ್ನೇಕ್ ಶಾಮ್ ಅಂತ ಸೇರಿಸಿದ್ರು. ಆ ಸ್ನೇಕ್ ಸೇರ್ಕೋತು, ಸ್ನೇಕ್ ಶಾಮ್ ಆಯಿತು. ಅಲ್ಲಿಂದ ಯಾರಿಗೆ ಫೋನ್ ಮಾಡಿ ಸ್ನೇಕ್ ಶಾಮ್ ಫೋನ್ ಮಾಡಿ ಎಷ್ಟೋ ಸರಿ ಬೆಳಿಗ್ಗೆ 10 ಗಂಟೆಗೆ ಬಂದಿರೋ ಹಾವಿನ ಕಾಲ್ ರಾತ್ರಿ 10 ಗಂಟೆಗೆ ಹೋಗಿ ಹಿಡಿದಿದ್ದೀನಿ. ಅಷ್ಟು ಕಾಲ್ ದಿನಕ್ಕೆ 15-20 ನಂದೇ ರೆಕಾರ್ಡ್ ಇದೆ. ಒಂದೇ ದಿನದಲ್ಲಿ 38 ಹಾವು ಹಿಡಿದ್ರೆ ರೆಕಾರ್ಡ್ ಇದೆ. ಆ ಸ್ನೇಕ್ ಶಾಮ್ ಅಂತ ಹೆಸರು ಬಂತು. ಅಲ್ಲಿಂದ ಶುರು ಆಯಿತು ಸರ್. ಮುಂದಿನ ವರ್ಷಕ್ಕೆ ನನಗೆ 60 ವರ್ಷ ಆಗುತ್ತೆ. ನಾನು ಹಾವು ಹಿಡಿಯೋಕ್ಕೆ ಶುರು ಮಾಡಿ 50 ವರ್ಷ ಆಗುತ್ತೆ. 10ನೇ ವರ್ಷದಿಂದ. ಓಕೆ ಸರ್, ಇದನ್ನು ಒಂದು ಪ್ರೊಫೆಷನ್ ಆಗಿ ತೊಗೊಂಡಿದ್ದಾರೆ, ಏನು ಸಮಾಜ ಸೇವೆ ಅಂತೇಳಿ ಹೇಳ್ಬೋದಾ ಸರ್? ಏನು ಅಂದರೆ, ನಾನು ಹಾವು ಹಿಡಿಯೋಕ್ಕೆ ಇಷ್ಟು ರೇಟ್ ಅಂತ ಫಿಕ್ಸ್ ಮಾಡಿಲ್ಲ ಸರ್. ರೇಟ್ ಫಿಕ್ಸ್ ಮಾಡಿದ್ರೆ ಬಿಸ್ನೆಸ್ ಆಗಿಬಿಡುತ್ತೆ ಸರ್. ಹೌದು, ಸರ್ವಿಸ್ ಆಗಲ್ಲ. ನಾನು ಹಾವು ಹಿಡಿಯೋಕ್ಕೆ ಹೋಗ್ತೀನಿ ಸರ್. ಶಾಮರು ಎಷ್ಟು ಕೊಡಬೇಕು ಅಂತ ಕೇಳ್ತಾರೆ. ಸರ್, ನಮ್ಮಪ್ಪ ಹೇಳಿದೆ ಸರ್, ಕಿತ್ಕೋಬೇಡ ಸರ್. ನೀವು ಕೊಡ್ತಕ್ಕಂಥ ಹಣನ ನಾನು ಉಪಯೋಗಿಸ್ಕೊಳ್ಳಲ್ಲ. ನಾನೊಂದು ಗೋಶಾಲೆ ಇದೆ, ಶ್ರೀ ಶಿವದತ್ತ ಸಾಯಿ ಗೋಶಾಲೆ. ಒಂದು 26 ಹಸುಗಳಿದೆ. ನೀವು ಪ್ರೀತಿಯಿಂದ ಹಣ ಕೊಡೋದನ್ನ ನಾನು ಪ್ರೀತಿಯಿಂದ ಅದಕ್ಕೆ ಊಟ ತಂದು ಹಾಕ್ತೀನಿ. 500 ರೂಪಾಯಿ ನೀವೇನೋ ಕೊಟ್ಟರೆ ಹೇಳ್ಬಿಡ್ತೀನಿ ಕೇಳಿ ಸರ್, 100 ರೂಪಾಯಿ ನನ್ನ ಗಾಡಿ ಓಡಾಡೋಕ್ಕೆ ಗ್ಯಾಸ್ ಬೇಕೇ ಬೇಕು. ಎರಡನೇದು ವೇರ್ ಆ್ಯಂಡ್ ಟೈರ್ 100 ರೂಪಾಯಿ ತೆಗೆದಿರ್ತೀನಿ ಸರ್. ಅದಕ್ಕೆ ಒಂದು ಪಂಚರ್ ಹಾಕೋಕ್ಕೆ 200-250 ರೂಪಾಯಿ ತೊಗೋತಾರೆ. ಮೊನ್ನೆ ಒಂದು ಟೈರ್ ಬಸ್ಟ್ ಆಗೋಯ್ತು, 3,500 ರೂಪಾಯಿ ಕೊಟ್ಟು ಹಾಕ್ಸ್ತೀನಿ. ಅದೆಲ್ಲ ವೇರ್ ಆ್ಯಂಡ್ ಟೈರ್ ತೆಗೆದಿರಲೇಬೇಕು. ಇನ್ನು 300 ರೂಪಾಯಿಲಿ ನನ್ನ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರಕ್ಕೆ ತೆಗೆದಿರ್ತೀನಿ ಸರ್. ನಿಮಗೆ ಖುಷಿ ಆದರೆ ಸರ್, ದುಡ್ಡು ಕೊಡಬೇಡಿ, ಒಂದು ಮೂಟೆ ಬೂಸ ಕೊಡಿಸ್ಬಿಡಿ, ಇಲ್ಲ ಹಿಂಡಿ ಕೊಡಿಸ್ಬಿಡಿ, ಇಲ್ಲ ಫೀಡ್ಸ್ ಕೊಡಿಸ್ಬಿಡಿ ಸರ್. ನಿಮ್ಮ ಮಕ್ಕಳ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ ಅದಕ್ಕೆ ಹಾಕ್ತೀನಿ ಸರ್. ಅಪ್ಪಿ ತಪ್ಪಿ ನೀವು ಬೈಕೊಂಡು ಕೊಟ್ಟಿದ್ರೆ ಗೊತ್ತಾಗುತ್ತೆ ಸರ್ ನನಗೆ. ಹೇಗೆ ಅಂದರೆ, ನಾನು ಹಸುಗೆ ಆಹಾರ ಹಾಕಿದ ತಕ್ಷಣ ಅದಕ್ಕೆ ಏನನ್ನ ಸಗಣಿ ನೀರಾಗಿ ಬಂದರೆ ನೀವು ಬೈಕೊಂಡು ಕೊಟ್ಟಿದ್ದೀರಾ ಅಂತ ಸರ್. ಅಷ್ಟೇ ತಿಳ್ಕೊಂಬಿಡಿ. ಇಲ್ಲ ಶಾಮರೇ, ಪ್ರೀತಿಯಿಂದನೇ ಕೊಡ್ತೀವಿ ನಾವು, ಪ್ರೀತಿಯಿಂದನೇ ಕೊಡ್ತೀವಿ. ಹಸುಗಳಿಗೆ ತಾನೇ ತೊಗೊಳಕ್ಕೆ 100 ಕೊಡೋರು 300 ಕೊಡ್ತಾರೆ, 300 ಕೊಡೋರು 500 ಕೊಡ್ತಾರೆ. ಮೊನ್ನೆ ಒಬ್ಬರು ಮನೆಗೆ ಹೋಗಿದ್ದೆ ಹಾವು ಹಿಡಿಯೋಕ್ಕೆ, ಭಾಗವತರು ಅಂತ ಕುವೆಂಪು ನಗರಲ್ಲಿದ್ದಾರೆ. ಅವ್ರ ಮನೆಗೆ ಹೋದೆ, ಹಾವು ಹಿಡಿದಿದ್ದಕ್ಕೆ ಎಷ್ಟು ಕೊಡ್ಬೇಕು ಶಾಮರೇ? ಸರ್, ನಾನು ಕೇಳಲ್ಲ ಸರ್, ನಿಮ್ಮ ಖುಷಿ ಅಂದೆ. ಪಾಪ 3,000 ರೂಪಾಯಿ ಕೊಟ್ಟರು. 2 ಮೂಟೆ ಬೂಸ ತಂದೆ, 1 ಮೂಟೆ ಹಿಂಡಿ ತಂದೆ, ಹಸುಗೆ ಫೀಡ್ ಮಾಡಿ. ಸರ್, ನಾವು ಎಲ್ಲೋದ್ರೂ ನಮ್ಗೆ ಊಟ ಸಿಗುತ್ತೆ ಸರ್. ಯಾರ ಮನೆಗೆ ಹೋದರೂ ಮೈಸೂರಲ್ಲಿ ಹೊಟ್ಟೆ ಹಸಿದ್ರೆ ಒಂದು ತುತ್ತು ಊಟ ಹಾಕ್ತಾರೆ ಸರ್. ಯಾರು ಹಂಗೆ ಕಳಿಸಲ್ಲ.
ಆ ಪ್ರಾಣಿಗಳು ಪಾಪ ನಮ್ಮನ್ನೇ ಕಾಯ್ತಿರುತ್ತೆ ಸರ್ ಮನುಷ್ಯಂಗೆ ಎಷ್ಟೇ ದೊಡ್ಡ ಮನೆ ಕಟ್ಟಿದ್ರೂ ಅವ್ನು ಮಲಗೋದು 6 ಅಡಿ 4 ಅಡಿ ಮಂಚದ ಮೇಲೇ ಮಲಗೋದು. ಎಷ್ಟೇ ಮೂಟೆಲಿ ಅಕ್ಕಿ ಇದ್ದರೂ ಅವ್ನು ತಿನ್ನೋದು ಅರ್ಧ ಅಡಿ ತಟ್ಟೆಲಿ ಸರ್, ಇಷ್ಟೇ ತಿನ್ನೋಕ್ಕಾಗೋದು. ಅಂಥದ್ರಲ್ಲಿ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಸರ್. ನೆಮ್ಮದಿಯಾಗಿದ್ದೀನಿ, ಪ್ರಾಣಿಗಳ ಜೊತೆ ಇದ್ದೀನಿ, ನಿಮ್ಮಂಥ ಒಳ್ಳೆಯ ಗೆಳೆಯರಿದ್ದಾರೆ, ಹಿತೈಷಿಗಳಿದ್ದಾರೆ. ಅವರ ಮಧ್ಯೆ ನಾನು ಆರಾಮಾಗಿ ಜೀವನನ ಸಾಗಿಸ್ಕೊಂಡು ನನ್ನ ಜೀವನ ನಾನು ಸಾಗಿಸ್ತಾ ಇದ್ದೀನಿ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ನನ್ನ ಮನೆಯವರು ಯಾವುದೋ ಬಿಸ್ನೆಸ್ ಅಂತ ಓಡಾಡಿಕೊಂಡು ಅದು ಇದು ಮಾಡ್ಕೊಂಡಿದ್ದಾರೆ. ಇದೇನೋ ಅವ್ರದ್ದೊಂಥರ ಏನೋ ಅವ್ರ ಕೆಲಸ ಅವ್ರಿಗೆ. ನನ್ನ ಮಗಳು ಮದುವೆ ಆಗಿದೆ, ಪ್ರಕೃತಿ ಅಂತ. ನಮ್ಮ ಅಳಿಯ ಬಂದು ಈ ಕಲರ್ಸ್ ಕನ್ನಡದಲ್ಲಿದ್ದರು, ಅಜಯ್ ಸಿಂಹ ಅಂತ. ಇವಾಗ ಅವ್ರು ಉದಿಯಾಗಿ ಬಂದಿದ್ದಾರೆ. ಒಂದು ಮೂಗುತಿ ಮಲ್ಲಿ ಅಂತ ಒಂದು ಸೀರಿಯಲ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅವ್ರು ಬಂದು ಕುಶಾಲನಗರ ಹತ್ರ ತೊರೆನೂರು ಅಂತ ಊರು. ಮಗ ಬಂದು ಸೂರ್ಯಕೀರ್ತಿ ಅಂತ, ಅವನು ನನ್ನ ಕೆಲಸನೇ ಮಾಡ್ತಿದ್ದ. ಇವಾಗ ಅವನು ಬೆಂಗಳೂರಲ್ಲಿ ಮಳಿಯವ್ರ ಜೊತೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಅಲ್ಲಿದ್ದಾನೆ ಸರ್. ನನ್ನ ಪಾಡಿಗೆ ನಾನು ನನ್ನ ಕೆಲಸ ಮಾಡ್ಕೊಂಡು ನಾನಿದ್ದೀನಿ. ಎಲ್ಲಿಗೂ ಹೇಳೋದೇನೆಂದರೆ, ಒಂದು ಏಜ್ ತನಕ ಫ್ಯಾಮಿಲಿ, ನಿಮ್ಗೆ 55 ದಾಟ್ತಾ ನಿಮಗೆ ನೀವು ಬದುಕಿ, ಹೆಂಗಸರಾಗಲಿ ಗಂಡಸರಾಗಲಿ, ಅಲ್ಲಿ ತನಕ ನೀವು ಫ್ಯಾಮಿಲಿಗೆ ದುಡ್ದಿರ್ತೀರ. ನಿಮಗೆ ನೀವು ಬದುಕೋದು ಯಾವಾಗ? ನಂದು 5 ಸೂತ್ರ ಇದೆ. 1, ಯಾರಿಂದ ನೋವಾಗುತ್ತೆ ಅವ್ರ ಹತ್ರ ಹೋಗೋದೇ ಬೇಡ. ಯಾವ ವಿಷಯ ಕೇಳಿದ್ರೆ ಮನ್ಸಿಗೆ ನೋವಾಗುತ್ತೆ ಕೇಳೋದೇ ಬೇಡ. ಆದರೆ ಒಳ್ಳೇದು ಮಾಡೋಣ, ಇಲ್ಲ ಸುಮ್ಮನಿರೋಣ. ಅನಾವಶ್ಯಕವಾಗಿ ಇನ್ನೊಬ್ರ ವಿಷಯಕ್ಕೆ ಹೋಗೋದು ಬೇಡ, ಇನ್ನೊಬ್ರಿಗೆ ಕೆಟ್ಟದಾಗ ಮಾತಾಡೋದು ಬೇಡ. ನನ್ನ ತಾತ ಮುತ್ತಾತ ಎಲ್ಲೂ ಸ್ಕೂಲ್ಗೆ ಹೋಗಲಿಲ್ಲ, ಯಾಕೆ ಬದುಕಬೇಕು ಅಂತ. 10 ಮಕ್ಕಳು 15 ಮಕ್ಕಳು ಸಾಕ್ತಿದ್ರು. ಇವಾಗ ಒಂದು ಮಗು ಸಾಕೋಕ್ಕೆ ಯಾವ ಥರ ಮಗು ಸಾಕೋದು ಅಂತ ಯೂಟ್ಯೂಬಲ್ಲಿ ನೋಡ್ತೀರಾ ನೀವು.